ಅವ್ರು ಎಲ್ಲಿ ಮಟ್ಟ ಹಿಜಾಬ್ ತೆಗೆದಿಲ್ಲ ಅಲ್ಲಿ ಮಟ್ಟ ನಾವು ಕೇಸರಿ ಶಾಲ್ ತೆಗಿಯಂಗಿಲ್ಲ ರೀ. ಸರ್ಗಳು ಏನು ಹೇಳ್ತಾರೆ, ಮಕ್ಕಳಂದ್ರೆ ದೇವ್ರ ಸಮಾನ ಅಂತಾರೆ. ದೇವರಲ್ಲಿ ಭೇದ ಭಾವ ಬೇಡ. ಈ ಮುಂದಿನ ದಿನಮಾನ ಒಳಗಡೆನು ಕೇಸರಿ ಶರ್ಟ್ಗಳನ್ನ ಹೊಲಿಸ್ಕಿಸಿಂದ ಅದನ್ನು ವಿತರಣೆ ಮಾಡ್ಬೇಕಂತೇಳಿ ನಾವು ಸಂಘಟನೆದವ್ರು ನಿರ್ಧಾರ ಮಾಡಿದ್ದೀವಿ. ಕೇಸರಿ ಪ್ಯಾಂಟ್ ಕೊಡ್ತೀವಿ, ಕೇಸರಿ ಅಂಗಿ ಕೊಡ್ತೀವಿ, ಕೇಸರಿ ಶಾಲ್ ಕೊಡ್ತೀವಿ. ಅಂತನಾದ್ರಿ ಬೆಟ್ಟಕ್ಕೆ ಹೋಗ್ತಾರಲ್ಲ ಆ ಟೈಪ್ ಮಾಡಿಸ್ಕೇಸಿ ಅವ್ರು ಶಾಲೆ ಸಮವಸ್ತ್ರನ ತೆಗಿಸ್ಬಿಡ್ತೀವಿ. ತೆಗಿಸ್ಕೇಸಿ ಪೂರ್ಣ ನಮ್ಮ ಶ್ರೀರಾಮಚಂದ್ರ ಒತ್ತಿಲಿಂದ ಕೊಟ್ಬಿಡ್ತೀವಿ. ರಾಜ್ಯದಲ್ಲಿ ಕೇಸರಿ ದಂಗಲ್ ಈಗ ಆರಂಭವಾಗಿರುವಂಥದ್ದು. ಸದ್ಯಕ್ಕೆ ಶಿಕ್ಷಣ ಮಂತ್ರಿಗಳೊಂದು ಮಾತನ್ನೇ ಹೇಳ್ತಾರೆ, ರಾಜ್ಯದಲ್ಲಿ ಈಗ ಎಲ್ಲ ವಿದ್ಯಾರ್ಥಿನಿಯರು ಈ ಹಿಜಾಬ್ ಏನಿದೆ ಅದನ್ನು ಕಡ್ಡಾಯವಾಗಿ ಹಾಕ್ಕೋಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸದ್ಯಕ್ಕೆ ನಮ್ಮ ಜೊತೆ ಶ್ರೀರಾಮ್ ಸೇನೆಯ ಅನೇಕ ಸಂಘಟನಾ ನಾಯಕರಿದ್ದಾರೆ, ಅನೇಕ ಧುರೀಣರಿದ್ದಾರೆ. 24/7 ಇದೇ ಸಂಘಟನೆಯಲ್ಲಿ ದುಡಿದಂಥವರು ಅನೇಕ ಜನ ನಮ್ಮ ಜೊತೆ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮುಖ್ಯವಾಗಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನೋಡಿರಿ, ಈಗ ತಮಗೆ ಕೇಸರಿ ಶಾಲನ್ನು ಹಾಕಿದ್ರು ಸಂಘಟನೆಯವರು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅವ್ರು ಎಲ್ಲಿ ಮಟ್ಟ ಹಿಜಾಬ್ ತೆಗೆದಿಲ್ಲ ಅಲ್ಲಿ ಮಟ್ಟ ನಾವು ಕೇಸರಿ ಶಾಲ್ ತೆಗಿಯಂಗಿಲ್ಲ ರೀ. ಓಕೆ, ಏನು ಹೇಳಿದ್ರು ಅಂತ ನಿಮ್ಮ ಸಂಘಟನೆಯವ್ರು ಬಂದು ಏನು ಹೇಳಿದ್ರು ನಿಮಗೆ? ಕೇಸರಿ ಶಾಲ್ ಹಾಕೋರಿ ಅಂತ ಅಂದ್ರಿ ಅವ್ರು. ಹಿಜಾಬ್ ತೆಗಿ ಮಟ್ಟ ಅದನ್ನ ಹಾಕೋರಿ ಅಂತ ಅಂದ್ರಿ. ಓಕೆ, ಅಂದರೆ ಹಿಜಾಬ್ ತೆಗೆಯುವವರೆಗೂ ನೀವು ಕೇಸರಿ ಶಾಲನ್ನು ಧರಿಸ್ತೀರಿ ಅನ್ನುವಂತಹ ಮಾತುಗಳನ್ನು ಹೇಳ್ತೀರಿ. ಓಕೆ, ಇನ್ನೋರ್ವ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈಗ ಕೇಸರಿ ಶಾಲನ್ನು ಸಂಘಟನೆಯವರು ಬಂದು ನಿಮಗೆ ಕೊಟ್ಟರು, ಏನು ಹೇಳ್ತೀರಿ ಇದ್ರ ಬಗ್ಗೆ ಅನ್ನುವಂಥ? ಇದು ಕೇಸರಿ ಶಾಲೆ ಎದಕ್ಕೆ ಕೊಟ್ರೆ ಅಂದರೆ ಇದು ನಮ್ಮ ಧರ್ಮದ ಸಂಕೇತ. ಅದಕ್ಕೆ ನಾವು ಹಿಂದೂ ಧರ್ಮದವರು ಆಗಿದ್ದರಿಂದ ನಾವು ಅವರು ಎಲ್ಲಿ ಮಟ್ಟ ಹಿಜಾಬ್ ತೆಗೆಯೋದಿಲ್ಲ, ನಾವು ಕೇಸರಿ ಶಾಲೆ ತೆಗೆದಿಲ್ಲ ಅಲ್ಲಿ ಮಟ್ಟ. ಓಕೆ ಓಕೆ, ಇನ್ನು ಇನ್ನೋರ್ವ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈಗ ಕೇಸರಿ ಶಾಲು ಧರಿಸಿದ್ರಿ ತಾವು, ಶಿಕ್ಷಣ ಮಂತ್ರಿಗಳು ಹೇಳಿದರು ಹಿಜಾಬನ್ನು ವಿದ್ಯಾರ್ಥಿಗಳು ಧರಿಸಬೇಕು, ಎಲ್ಲ ಶಾಲೆಗಳಲ್ಲಿ ಧರಿಸ್ರಿ, ಏನು ತೊಂದರೆ ಇಲ್ಲ ಅನ್ನುವಂಥದ್ದು. ಏನು ನಿಮ್ಮ ರಿಯಾಕ್ಷನ್ ಏನು ಅಂತ? ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು, ಮತ್ತು ಅದೇ ರೀತಿಯಾಗಿ ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಸರ್ಗಳು ಏನು ಹೇಳ್ತಾರೆ, ಮಕ್ಕಳಂದರೆ ದೇವ್ರ ಸಮಾನ ಅಂತಾರೆ. ದೇವರಲ್ಲಿ ಭೇದ ಭಾವ ಬೇಡ. ದೇವರಲ್ಲಿ ಭೇದ ಬೇಡ ಅಂದರೆ ಎಲ್ಲ ಸಾಮಾನ್ಯ ಈಗ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಎಲ್ಲರೂ ಹೆಂಗೆ ಸಮವಸ್ತ್ರ ಹೆಂಗಿರ್ತೋ ಹಂಗೆ ಮಾಡ್ಬೇಕು ರೀ. ನಾವು ಅವ್ರ ಧರ್ಮವಾಗಿ ಅವರು ತಮ್ಮ ಧರ್ಮವನ್ನು ಮೇಲೆ ಇಟ್ಕೊಂತ ಹೋದ್ರೆ ನಾವು ನಮ್ಮ ಧರ್ಮವನ್ನು ಮೇಲೆ ಇಟ್ಕೊಂತ ಹೋಗ್ತೀವಿ ರೀ. ಅಂದರೆ ಎಲ್ಲಿವರೆಗೂ ಹಿಜಾಬನ್ನು ಅವರು ತೆಗೆಯೋದಿಲ್ಲ ಅಲ್ಲಿವರೆಗೂ ನೀವು ಈ ಒಂದು ಕೇಸರಿ ಶಾಲನ ತೆಗೆಯೋದಿಲ್ಲ ಅಂತ ಹೇಳ್ತೀವಿ? ಹೌದು ರೀ. ಹಾಂ ರೀ. ಓಕೆ ಓಕೆ, ಇನ್ನು ಹಿಂದೂ ಪರ ಸಂಘಟನೆಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಹಿಂದೂ ಸಂಘಟನೆಗಳು ಎಲ್ಲರೂ ಸಹ ಕೂಡಿದ್ರಿ ಸರ್. ಈಗ ಶ್ರೀರಾಮ್ ಸೇನೆಯಿಂದ ತಾವೆಲ್ಲ ಬಂದಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು? ಏನಿಲ್ಲ ಸರ್, ರಾಜ್ಯದ ಒಳಗಡೆ ಎಲ್ಲ ಕಾಲೇಜ್ ಒಳಗಡೆ ಹಿಜಾಬನ್ನು ಧರಿಸ್ಕೊಂಡು ಹೋಗ್ತಿದ್ದಾರಲ್ಲ ಅವ್ರ ಧರ್ಮದ ಸಂಬಂಧ, ನಮ್ಮ ಧರ್ಮದ ಸಂಬಂಧ ನಾವು ಎಲ್ಲ ಶಾಲೆ ಕಾಲೇಜ್ಗಳೊಳಗಡೆ ಹೋಗಿ ನಾವು ಕೇಸರಿ ಶಾಲು ಮಕ್ಕಳಿಗೆ ವಿತರಣೆ ಮಾಡ್ತಾಯಿದ್ವಿ. ಎಲ್ಲ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಇದು ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಿದ್ದೀವಿ ಅಂದ್ರೆ, ಅವರು ಹಿಜಾಬ್ ಎಲ್ಲಿವರೆಗೂ ನಿಷೇಧ ಮಾಡ್ಬೇಕು, ಅವರು ಮಾಡೋದಿಲ್ಲಲ್ಲ ಅಲ್ಲಿವರೆಗೂ ನಾವು ಕೇಸರಿ ಶಾಲು ವಿತರಣೆ ಮಾಡ್ತೀವಿ. ಈ ಮುಂದಿನ ದಿನಮಾನ ಒಳಗಡೆನೂ ಕೇಸರಿ ಶರ್ಟ್ಗಳನ್ನ ಹೊಲಿಸ್ಕಿಸಿಂದ ಅದನ್ನು ವಿತರಣೆ ಮಾಡ್ಬೇಕಂತೇಳಿ ನಾವು ಸಂಘಟನೆದವ್ರು ನಿರ್ಧಾರ ಮಾಡಿದ್ದೀವಿ. ಅಲ್ರಿ, ಈಗ ಹಿಜಾಬ್ ಅನ್ನುವಂಥದ್ದು ಮೊದಲಿನಿಂದ ಇತ್ತು, ಈಗ ನಡುವೆ ಏನು ಕೇಸರಿ ಶಾಲೆ ತಂದಿದ್ದೀರಿ ಅನ್ನುವಂಥದ್ದು? ಏನಿಲ್ಲ ಸರ್, ಇವು ಎಲ್ಲರಿಗೂ ಸಮಾನತೆಯಾಗಿ ಇರಬೇಕು. ಏನಂದರೆ ಅವ್ರ ಮೇಲೆ ಅಷ್ಟು ಕಾಳಜಿ ಇತ್ತಂದರೆ ಅವ್ರಿಗಾಗಿ ಆದಂಥ ಒಂದು ಸ್ಕೂಲು ಕಾಲೇಜುಗಳು ಕಟ್ಟಿಸ್ಕೊಡ್ಲಿ, ಅವ್ರಿಗೆ ಅಲ್ಲಿ ಹೋಗಲಿ. ಇಲ್ಲೇ ಸಮಾನತೆ ಅಂತ ಏನು ಕಾಲೇಜು ಒಳಗಡೆ ಏನು ಇನ್ಫಾರ್ಮೇಷನ್ ಇದೆಯೋ ಅವನ್ನ ಹಾಕೊಂಡು ಬರ್ಬೇಕು. ಸಮಾನತೆ ಎಲ್ಲರೂ ಸಮಾನವಾಗಿಯೇ ಇರಬೇಕು. ಸರ್ವ ಜನಾಂಗ ಶಾಂತಿಯ ತೋಟ ಏನು ಹೇಳ್ತಾರಲ್ಲ ಇದು ಪ್ರಾರ್ಥನೆ ಒಳಗಡೆ, ಅದೇ ಥರವಾಗಿ ಎಲ್ಲರಿಗೂ ಕಾಲೇಜ್ ಮಕ್ಕಳಿಗೆ ಒಂದೇ ಥರ ಇರಬೇಕು. ಅವ್ರಿಗೆ ಹಿಜಾಬ್ ದಯವಿಟ್ಟು ರಾಜ್ಯ ಸರ್ಕಾರ ವಿನಂತಿ ಮಾಡ್ಕೋತೀವಿ, ಹಿಜಾಬ್ ನಿಷೇಧ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ಇನ್ನೋರ್ವ ಸಂಘಟನೆ ಕರೆದಿದ್ದಾರೆ, ಅವ್ನು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಕೇಸರಿ ಶಾಲು ಅನ್ನುವಂಥದ್ದು ಮುಖ್ಯವಾಗಿ ತಾವು ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರಿ. ಈಗ ಹಿಜಾಬನ್ನು ಧರಿಸಿ ಅಂತ ಹೇಳಿ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳೇ ಹೇಳಿರುವಂಥದ್ದು, ಏನು ಹೇಳ್ತೀರಿ? ನೋಡ್ರಿ, ಇದು ಒಂದು ಹಿಜಾಬು ಕಾಲೇಜ್ ಇವ್ರು ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕಂತ ಅಂದ್ಕೇಸಿ ಹಿಜಾಬ್ ನಮ್ಗೆ ಬೇಕಂತ ಅಂದ್ಕೇಸಿ ಇವರು ಮಂತ್ರಿ ಮಾಡ್ಯಾನ್ರಿ. ಮಂತ್ರಿಗೆ ಅವ್ ಏನು ಎದ್ರ ಸಂಬಂಧ ಮಾಡ್ಯಾನೋ ಏನು ಹೆಂಗೆ ಏನು ಒಂದು ತಿಳಿದಂಗೆ ಆಗ್ಬಿಟ್ಟೈತಿ. ನಾವು ಅಂಕಾರ ಹಿಜಾಬ್ ತೆಗಿಬೇಕಂತೇಳಿ ಕೇಸರಿ ಶಾಲು ವಿತರಣೆ ಮಾಡೀವಿ. ಹಿಜಾಬ್ ಇವ್ರು ಎಲ್ಲಿ ಮಠ ತೆಗಿಯಂಗಿಲ್ಲಲ್ಲ ಅಲ್ಲಿ ಮಠ ನಾವು ಕೇಸರಿ ಶಾಲೆ ಎಲ್ಲರಿಗೆ ಯುವಕರಿಗೆ ತಂದು ಕೊಡವ್ರ ನಾವು. ಮತ್ತು ಏನಾರು ಹಿಜಾಬ್ ತೆಗಿಲಿಕ್ಕಂತಂದ್ರೆ ಅದಕ್ಕೂ ಬಗ್ಲಿಕ್ಕಂತಂದ್ರೆ ಕೇಸರಿ ಪ್ಯಾಂಟ್ ಕೊಡ್ತೀವಿ, ಕೇಸರಿ ಅಂಗಿ ಕೊಡ್ತೀವಿ, ಕೇಸರಿ ಶಾಲ್ ಕೊಡ್ತೀವಿ. ಅಂತನಾದ್ರಿ ಬೆಟ್ಟಕ್ಕೆ ಹೋಗ್ತಾರಲ್ಲ ಆ ಟೈಪ್ ಮಾಡಿಸ್ಕೇಸಿ ಅವ್ರು ಶಾಲೆ ಸಮವಸ್ತ್ರನ ತೆಗಿಸ್ಬಿಡ್ತೀವಿ. ತೆಗಿಸ್ಕೇಸಿ ಪೂರ್ಣ ನಮ್ಮ ಶ್ರೀರಾಮಚಂದ್ರ ಒತ್ತಿಲಿಂದ ಕೊಟ್ಬಿಡ್ತೀವಿ. ಕೊಟ್ಟಕೇಸಿ ಅಕಸ್ಮಾತ್ ಇವ್ರು ಏನಾರು ಹಿಜಾಬ್ ತೆಗಿಲಾರ್ದು ಇದನ್ನು ಮಾಡಿದ್ರು ಅಂತಂದ್ರೆ ಅದು ಏನಾರು ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಮಾಡಿದೀವಿ ಅಂತಂದ್ರೆ
ಅದು ಏನಾರ ಅನಾಹುತ ಆತಂತಂದ್ರೆ ಜಿಲ್ಲಾಡಳಿತ ಜವಾಬ್ದಾರಿ ಆಗತ್ತೆ. ಇನ್ನೇನು ಮಂತ್ರಿ ಅದನಲ್ರಿ, ಮಂತ್ರಿನೂ ಜವಾಬ್ದಾರಿ ಹಾಕನ, ಮತ್ತು ಕಾಲೇಜಿದ್ದು ಪ್ರಿನ್ಸಿಪಾಲ್ನು ಜವಾಬ್ದಾರಿ ಹಾಕನ. ಪ್ರಿನ್ಸಿಪಾಲ್ದವ್ರು ಏನಾರ ಅಕಸ್ಮಾತಿಗೆ ಶಾಲೆ ಹಾಕೊಂಡು ನಮ್ಮ ಕಾರ್ಯಕರ್ತರು ಒಳಗಡೆ ಹೋಗೋ ಮುಂದಾಗ ಪ್ರಿನ್ಸಿಪಾಲ್ರಿ ಏನಾರ ಬಂದು ತೆಗಿದ್ರಿ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತಂದ್ರೆ ನಾವು ಏನು ಅನ್ನಂಗಿಲ್ಲ. ಬಟ್ ಮುಂದೆ ಆಗಿ ಹೋಗೋ ಅನಾಹುತಕ್ಕೆ ಇವರ ಜವಾಬ್ದಾರಿ ಹಾಕಾರ ಅಂತೇಳಿ ನಮ್ಮ ಅನಿಸಿಕೆ. ಸರ್, ಇನ್ನು ಪ್ರಮೋದ್ ಮುತಾಲಿಕ್ರವರ ಪ್ರೇರಣೆಯಂತೆ ನೀವು ತಾವು ಮಾಡ್ತಾ ಇದ್ದೀರಿ. ಪ್ರಮೋದ್ ಮುತಾಲಿಕ್ರವರ ಒಂದು ಏನು ಹೇಳ್ತಿರುವಂಥದ್ದು ಅಂತ, ಅವ್ರು ಏನು ಹೇಳಿರುವಂಥದ್ದು, ಏನು ಸಂದೇಶವನ್ನು ಕೊಟ್ಟಿದ್ದಾರೆ ನಿಮಗೆ? ಏನು ಸಂದೇಶ ಅಂದ್ರೆ ಜೂನ್ 1 ತಾರೀಕಿಗೆ ಕಾಲೇಜ್ಗಳು ಓಪನ್ ಆಕ್ಕವ್ರಿ. ಅಲ್ಲಿ ಮಟ್ಟ ಎಲ್ಲರೂ ಸುಮ್ ಕುಂದ್ರಿ. ಜೂನ್ 1 ತಾರೀಕಿಗೆ ಎಲ್ಲರೂ ಕಾಲೇಜ್ಗೆ ಹೋಗ್ರಿ. ಹೋಗಿ ಕೇಸ್ ಇದು ಮಾಡ್ಕೊಂಡು ಅಲ್ಲಿ ಗೇಟ್ ಹೊರಗಡೆ ನಿಂತು ಕೇಸಿ ಎಲ್ಲ ನಮ್ಮ ಏನು ಹಿಂದೂ ಕಾರ್ಯಕರ್ತರಾಗಲಿ ಮುಸ್ಲಿಂ ಕಾರ್ಯಕರ್ತರಾಗಲಿ ಅವರಿಗೆ ಶಾಲ್ ಹಾಕ್ರಿ, ಹಾಕೋಲಿಕ್ಕಂದ್ರೆ ಹಾಕ್ರಿ, ಹಾಕಿಸಿ ಒಳಗಡೆ ಕಳಿಸಿ ಅಂತ ಇದು ಮಾಡಿ ಹೇಳ್ಯಾರ. ಓಕೆ, ಇನ್ನು ಕೊನೆಯದಾಗಿ ಇನ್ನೋರ್ವ ಸಂಘಟನಾಕಾರರಿದ್ದಾರೆ, ಪ್ರಮುಖವಾಗಿ ರಮೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರಮುಖವಾಗಿ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರಿ ಕೇಸರಿ ಶಾಲನ್ನು, ಹಿಜಾಬ್ ಮತ್ತು ಕೇಸರಿ ಶಾಲ್ ವರ್ಸಸ್ ಅನ್ನುವ ಹಾಗೆ ಆಯಿತು. ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಹೊಸ ಒಂದು ಮುನ್ನುಡಿಯನ್ನು ಬರಿತಾ ಇದ್ದೀರಿ. ಏನು ಹೇಳ್ತೀರಿ ರಮೇಶ್ ಅವರು? ಏನು ಹಿಜಾಬ್ ಅಂತ ಅನ್ನೋದೊಂದು ಅವರು ನಿರ್ಣಯ ಮಾಡ್ಕೊಂಡಾರ. ನಾವು ಅದೇ ರೀತಿಯಿಂದ ನಾವು ಹಿಂದೂಗಳು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಲಿಕ್ಕೆ ಮುಂದಿನ ಬರುವಂಥ ದಿನಗಳು ಭಾಳ ಕೆಟ್ಟಾಗಿ ಬರುತ್ತೆ. ನಾವು ಅದನ್ನು ಕೆಟ್ಟ ಆಗೋಕ್ಕಿಂತ ಮುಂಚೆಗೆ ನಾವು ತಿದ್ದುಪಡಿ ಮಾಡ್ಕೊಂಡು ಸುಧಾರಿಸ್ಕೋಬೇಕು. ಹುಡುಗರೆಲ್ಲ ವಿದ್ಯಾರ್ಥಿಗಳು ಎಚ್ಚರ ಆಗಬೇಕು, ವಿದ್ಯಾರ್ಥಿನಿಗಳು ಎಚ್ಚರ ಆಗಬೇಕು. ಅವ್ರು ಏನರ ಎಚ್ಚರ ಆಗ್ಲಿಕ್ಕಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಏನೂ ಉಳಿಯಲ್ಲ. ನಮ್ಮ ಸಂವಿಧಾನ ಏನಿದೆ, ಕಾಲೇಜು ಮತ್ತು ಬರೋ ಮುಂಚೆಗೆ ಏನೇನು ಮಾಡ್ತಿದ್ದಾರೆ ಏನೇನಿಲ್ಲ ಅಂತ ಎಲ್ಲನೂ ವಿದ್ಯಾರ್ಥಿಗಳು ತಿಳ್ಕೊಬೇಕು. ನಾವು ಎಲ್ಲ ಹೇಳಬೇಕು ಅವ್ರಿಗೆ. ನೀವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹಿಂದೂ ರಾಷ್ಟ್ರ ಅಂತ ಐತಿ, ಹಿಂದೂ ಭಾರತ್ ಮಾತೆ ಅಂತ ಐತಿ. ನಾವೇನು ಪಾಕಿಸ್ತಾನ, ಇರಾನ್, ಇರಾಕ್, ಅಫ್ಘಾನಿಸ್ತಾನ, ಕುಲ್ಬಿಸ್ತಾನ ಇಲ್ಲ. ನಾವು ಹಿಂದೂಸ್ತಾನದಾಗ ಅದೀವಿ. ನಾವು ಹಿಂದೂ ಎಲ್ಲ ಭಾರತೀಯರದೀವಿ. ನಾವು ಭಾರತೀಯರೇ. ನಮ್ಮ ಸಂವಿಧಾನ ಏನಿದೆ ಅದ್ರ ಪ್ರಕಾರ ನಾವು ನಡೆದ್ರೆ ನಾವು ಸುಮ್ಮಿರ್ತೀವಿ. ಅವ್ರು ಇದೇ ರೀತಿಯಿಂದ ಮಾಡ್ಕೊಂಡು ಹೋದರೆ ಮುಂದೆ ಬರೋ ದಿನ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದ್ರ ತಕ್ಕಂಗೆ ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತಿದೆ ಮಾಡ್ತೀವಿ. ಅವ್ರು ಎಷ್ಟು ಮಾಡ್ತಾರೆ ನಾವು ಅಷ್ಟು ಮಾಡತ್ತೀವಿ. ಆದರೆ ಸರ್, ಇನ್ನೊಂದು ಪ್ರಮುಖವಾಗಿ ರಮೇಶ್ ಅವರು ಹೇಳುವಂಥದ್ದು ಏನಂತಂದರೆ, ಯಾವಾಗೋ ಒಂದು ದಿನ ಬಂದು ಕೇಸರಿ ಶಾಲೆ ಮುನ್ನೆಲೆಗೆ ಬರುತ್ತೆ, ಮತ್ತು ತದನಂತರ ಮಾಯವಾಗುತ್ತೆ. ಸೊ ಹೇಗಿರಲಿದೆ ಅಂತ ಮುಂದೆ ನಿಮ್ದು ಹೋರಾಟ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಅವರು ಯಾವಾಗ ಕ್ಲಿಕ್ ಮಾಡ್ತಾರೆ ಅವಾಗ ನಾವು ಕೇಸರಿ ಶಾಲೆ ಹಾಕ್ತೀವಿ. ಅವ್ರು ಮಾಡಲಿಲ್ಲ ನಾವು ಮಾಡಲ್ಲ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹಿಂದೂ ಸಂಘಟನೆಗಳ ಮಾತುಗಳಾಗಿತ್ತು. ಹಿಜಾಬ್ ಮುನ್ನೆಲೆಗೆ ಬಂದಾಗ ನಮ್ಮದು ಕೇಸರಿ ಶಾಲು ಸಹ ಮುನ್ನೆಲೆಗೆ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಲಿದೆ. ಸೊ ಮುತಾಲಿಕ್ ಜಿ ಏನು ಹೇಳಿದ್ದಾರೆ ಆ ಮಾತುಗಳಂತೆ ನಮ್ಮ ಸಂಘಟನೆಯವರು ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗಿರುವಂಥದ್ದು.